ದೇಶಗಳಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯುದ್ಧ ಪೀಡಿತ ದೇಶಗಳಲ್ಲಿ ಸಿಲುಕಿದವರನ್ನ ಕರೆತರಲಾಗುತ್ತೆ. ಭಾರತದ ಸರ್ಕಾರ ಈ ಕೆಲಸವನ್ನ ಮಾಡ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಅರಬ್ ರಾಷ್ಟ್ರಗಳಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಯುದ್ಧ ಪೀಡಿತ ದೇಶಗಳಲ್ಲಿ ಸಿಲುಕಿದವರನ್ನ ಕರೆತರಲಾಗುತ್ತೆ. ಭಾರತ ಸರ್ಕಾರ ಈ ಕೆಲಸವನ್ನ ಮಾಡ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲ ಅದನ್ನು ತರುವಂಥ ಪ್ರಯತ್ನ ಭಾರತ ಸರ್ಕಾರ ಜವಾಬ್ದಾರಿ ಮಾಡ್ತಾರೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಮುಂಚೆನೇ ಅಲರ್ಟ್ ಮಾಡಿದ್ದಾರೆ, ಮುಂಚೆನೇ ಬರಲಿಕ್ಕೆ ವಾಪಸ್ ಹೇಳಿದ್ದಾರೆ. ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಸರ್ಕಾರದ ಜವಾಬ್ದಾರಿ. ಇಲ್ಲ ಅದನ್ನೇ ಹೇಳಿದಲ್ಲ, ಮತ್ತೆ ಅದು ಆಗೋಲ್ಲತ್ತಿದ. ಅದ್ರ ಬಿಟ್ಟು ಕೇಳಿ, ಬೇರೆ ಅದ್ರ ಹೇಳ್ತೇನೆ. ಇಲ್ಲ ಅದು ರಾಜಕೀಯ ಬಿಟ್ಟು ಅದೆಲ್ಲ ನನಗೆ ಸಂಬಂಧಪಟ್ಟದಲ್ಲ. ನೀವು ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಫೋಕಸ್ ಏನಿಲ್ಲ. ಇಲ್ಲಿ ಕರೆದಿದ್ರು ನಾಳೆ ರಾಣಿಬೆನ್ನೂರು ಬರ್ತಾ ಇದೆ. ಏನು ಎಲ್ಲಿ ಕರ್ತಾರೆ ಅಲ್ಲಿ ಬರ್ತೀವಿ. ನಮ್ದೇನು ಫ್ರೀ ಇದೀವಿ ನಾವು. ಇಲ್ಲ ಹಂಗೇನಿಲ್ಲ. ಎಲ್ಲ ಕಡೆ ಓಡಿಸಾಡ್ತೀವಿ. ಎಲ್ಲಿ ಅವಶ್ಯಕತೆ ಜನರಿಗೆ ಬರ್ತಾರೆ. ಥ್ಯಾಂಕ್ ಯು. ಎಲ್ಲ ಅದನ್ನು ತರುವಂಥ ಪ್ರಯತ್ನ ಭಾರತ ಸರ್ಕಾರ ಜವಾಬ್ದಾರಿ ಮಾಡ್ತಾರೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಮುಂಚೆನೇ ಅಲರ್ಟ್ ಮಾಡಿದ್ದಾರೆ, ಮುಂಚೆನೇ ಬರಲಿಕ್ಕೆ ವಾಪಸ್ ಹೇಳಿದ್ದಾರೆ. ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಸರ್ಕಾರದ ಜವಾಬ್ದಾರಿ. ಇಲ್ಲ ಅದನ್ನೇ ಹೇಳಿದಲ್ಲ, ಮತ್ತೆ ಅದು ಆಗೋಲ್ಲತ್ತಿದ. ಅದ್ರ ಬಿಟ್ಟು ಕೇಳಿ, ಬೇರೆ ಅದ್ರ ಹೇಳ್ತೇನೆ. ಇಲ್ಲ ಅದು ರಾಜಕೀಯ ಬಿಟ್ಟು ಅದೆಲ್ಲ ನನಗೆ ಸಂಬಂಧಪಟ್ಟದಲ್ಲ. ನೀವು ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಆತಂಕಕಾರಿ. ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತದ ಮೇಲೂ ಯುದ್ಧದ ಪರಿಣಾಮ ಬೀರಲಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಆತಂಕಕಾರಿ. ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತದ ಮೇಲೂ ಯುದ್ಧದ ಪರಿಣಾಮ ಬೀರಲಿದೆ. ಆಯಿಲ್ ಮತ್ತು ಪೆಟ್ರೋಲಿಯಂ ವಲಯದಲ್ಲಿ ಪ್ರಭಾವ ಆಗಲಿದೆ. ಮಾತುಕತೆಗಳ ಮೂಲಕವಾಗಿ ಬಗೆಹರಿಸುವುದು ಸೂಕ್ತ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕನ್ನಡಿಗರು ಸಾಕಷ್ಟು ಜನ ಸಿಲುಕಿದ್ದಾರೆ. ಕೆಲಸಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನರು ಹೋಗಿದ್ದಾರೆ. ಭಾರತ ಸರ್ಕಾರ ಸುರಕ್ಷಿತವಾಗಿ ವಾಪಸ್ ಕರೆತರಲು ಕ್ರಮವನ್ನ ಕೈಗೊಳ್ತಾ ಇದೆ. ಭಾರತ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಬೇಕು. ನಮ್ಮ ಕನ್ನಡಿಗರನ್ನ ವಾಪಸ್ ಕರೆತರುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಭಾಳಷ್ಟು ಆತಂಕಕಾರಿಯಾಗಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಭಾರತದ ಮೇಲೂ ಕೂಡ ಇದರ ಪರಿಣಾಮ ಆಗಲಿದೆ. ಇಲ್ಲಿಯ ಆಯಿಲ್ ಮತ್ತು ಪೆಟ್ರೋಲಿಯಂ ವಲಯದಲ್ಲಿ ಇದರ ದೊಡ್ಡ ಪ್ರಭಾವ ಆಗಲಿದೆ ಮತ್ತು ಆರ್ಥಿಕತೆ ಮೇಲೂ ಕೂಡ ಭಾಳ ದೊಡ್ಡ ಪ್ರಭಾವ ಆಗಲಿದೆ. ವಿಶ್ವಾದ್ಯಂತ ಇದರ ಪರಿಣಾಮ ಎಲ್ಲರೂ ಅನುಭವಿಸಬೇಕಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಆದಷ್ಟು ಬೇಗನೆ ಇನ್ನಷ್ಟು ಜನರ ಸಾವುಗಳು ಆಗೋಕ್ಕಿಂತ ಮುಂಚೆ ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವಂಥದ್ದು ಭಾಳ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ಭಾಳಷ್ಟು ಆತಂಕಕಾರಿಯಾಗಿ